ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾವಿವತ್ತು ನಿಮಗೆ ಹೊರಟಿರೋವಂಥದ್ದು ತುಂಬ ಶಕ್ತಿಯುತವಾಗಿರೋವಂಥ ಅಮ್ಮನವರ ದೇವಸ್ಥಾನ. ಅದಕ್ಕೆ ನೀವು ಮೈಸೂರು ರೋಡಲ್ಲಿ, ಬೆಂಗಳೂರು ಟು ಮೈಸೂರು ರೋಡಲ್ಲಿ ಬರುತ್ತೆ ಅದು ದೇವಸ್ಥಾನ. ಆ ಸೈಡಿಂದ ಹೋಗಬೇಕು. ನೀವು ಚನ್ನಪಟ್ಟಣದಿಂದನಾದರೂ ಹೋಗ್ಬೋದು ಅಥವಾ ರಾಮನಗರದ ಕಡೆಯಿಂದನಾದರೂ ಹೋಗ್ಬೋದು. ಆಗಲೇ ಎಷ್ಟೊಂದು ಜನಕ್ಕೆ ಗೊತ್ತಾಗಿರುತ್ತೆ ನಾನು ಯಾವುದು ಕ್ಷೇತ್ರ ಹೇಳ್ತಾ ಇದ್ದೀನಿ ಅಂತ. ಅದೇ ಗೌಡಗೆರೆ ಚಾಮುಂಡೇಶ್ವರಿ ಕ್ಷೇತ್ರ. ತುಂಬ ಪವರ್ಫುಲ್ ಇರೋವಂಥ ಅಮ್ಮನವರ ದೇವಸ್ಥಾನ ಇದು. ನಾವೆಲ್ಲ ಹೊರಡೋಕ್ಕೆ ಮುಂಚೆ ಮನೇಲಿ ಈ ಥರ ಪೂಜೆ ಎಲ್ಲ ಮಾಡಿ ಆಮೇಲೆ ಹೊರಟ್ವಿ. ಅದಕ್ಕೆ ಈ ವಿಡಿಯೋ ಹಾಕಿದ್ದೀನಿ. ಆ ಕ್ಷೇತ್ರಕ್ಕೆ ಹೋಗ್ತಾ ಇದ್ರೇ, ಹೋಗಿದ ತಕ್ಷಣವೇ ನಿಮ್ಗೆ ಅನಿಸುತ್ತೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇರೋವಂಥದ್ದು ನಿಮಗೆ ಅರ್ಥ ಆಗುತ್ತೆ. ಮತ್ತು ಇಲ್ಲಿ ನೀವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ನಮಗಿಂಥ ಕೆಲಸ ಆಗಬೇಕು ಅಂದ್ಕೊಂಡಿರೋರು, ಅಲ್ಲಿ ತೆಂಗಿನಕಾಯಿ ಸಿಗುತ್ತೆ. ಅದು ಸುಲಿದಿರೋದಲ್ಲ, ಪೂರ್ತಿ ಕಾಯಿ ಹಾಗೆ ಸಿಗುತ್ತೆ. ಅದನ್ನು ನೀವು ಸಂಕಲ್ಪ ಮಾಡಿಕೊಂಡು ಮನಸ್ಸಲ್ಲೇ 3 ಸುತ್ತು ಸುತ್ತಿ, ಅಲ್ಲಿ ಬಸವಪ್ಪಂದು ಸ್ಟ್ಯಾಚ್ಯೂ ಇರುತ್ತೆ, ಅದರ ಸುತ್ತಿ ನೀವಲ್ಲಿ ಕಾಯಿನ ಕಟ್ಟಿ ನೀವು ಸಂಕಲ್ಪ ಮಾಡ್ಕೊಂಡು ಬರೋದ್ರಿಂದ ನಿಮ್ದು ಎಂಥ ದೊಡ್ಡ ತೊಂದರೆ ಇದ್ದರೂ ಕೂಡ, ನಿಮ್ಮ ಬೇಡಿಕೆ ಎಂಥದ್ದೇ ಇದ್ದರೂ ಕೂಡ ಅಮ್ಮನವರು ಅದನ್ನು ಈಡೇರಿಸ್ತಾರೆ. ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಎಷ್ಟೋ ಲಕ್ಷಾಂತರ ಜನ ಬಂದು ಅಲ್ಲಿ ಅವರು ತಮ್ಮ ಬೇಡಿಕೆಯನ್ನು ಬೇಡಿಕೊಂಡು ಕಾಯಿನ ಕಟ್ಬಿಟ್ಟು ಬಂದಿರೋದ್ರಿಂದ ಅವ್ರಿಗೆ ತುಂಬ ಒಳ್ಳೆಯದಾಗಿದೆ. ತುಂಬ ಒಳ್ಳೆಯದಾಗಿರೋದಕ್ಕೆ ತಾನೇ ತುಂಬ ಜನ ಬರ್ತಾರದು. ಆದರೆ ಇದು ಸುಮ್ಮನೆ ಯಾರೋ ಹೇಳಿ ಅಂತ ಮಾಡಿರೋಂಥದ್ದಲ್ಲ. ತುಂಬ ವರ್ಷದಿಂದ ಈ ದೇವಸ್ಥಾನ ಇದೆ. ಅಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದಾರೆ ಸುತ್ತಮುತ್ತ ಊರಲ್ಲಿ. ಅವರು ಹೇಳಿರೋ ಪ್ರಕಾರ ಏನಂದರೆ, ಅಲ್ಲಿ ಮೊದಲು ನಾವು ಎಂಟ್ರಿ ಆದಾಗಲೇ ಸಿಗುತ್ತೆ, ಅಮ್ಮನವರ ದೇವಸ್ಥಾನ ಸಿಗುತ್ತೆ. ಆ ಜಾಗದಲ್ಲಿ ಮೊದಲು ಹುತ್ತ ಆದಷ್ಟು ಕದೆ ಬರ್ತಾಯಿತ್ತು. ಅದನ್ನು ಯಾರಾದರೂ ಬೀಳಿಸಿದ್ರೂ ಕೂಡ ಮಾರನೆಗೆ ಬೆಳಗ್ಗೆ ಎದ್ದು ಹೋಗಿ ನೋಡೋಷ್ಟರಲ್ಲಿ ಮತ್ತೆ ಅದು ಹುತ್ತ ಬಂದಿರೋದು. ಆಮೇಲೆ ಆ ಜಮೀನಲ್ಲಿರೋರಿಗೆ ಇದು ದೇವ್ರದ್ದೇ ಏನೋ ಇರಬೇಕು ಅನಿಸುತ್ತೆ ಅಂದ್ಕೊಂಡು ಅವರು ಸಣ್ಣದ ಒಂದು ಗುಡಿಸಲು ಥರ ಮಾಡಿಕೊಂಡು ಫಸ್ಟು ಅದರಲ್ಲಿ ವಯಸ್ಸಾಗಿರೋ ತಾತ ಪೂಜೆ ಮಾಡ್ತಾಯಿದ್ರಂತೆ, ಅವ್ರ ಜಮೀನು ಆಗಿರೋದ್ರಿಂದ. ಆಮೇಲೆ ಅದು ಅವರು ದಿನ ಭಕ್ತಿಯಿಂದ ಪೂಜೆ ಮಾಡಿ ಒಬ್ಬರಿಂದ ಒಬ್ರಿಗೆ ಹಾಗೆ ಗೊತ್ತಾಗಿ, ಅಲ್ಲೇ ಸುತ್ತಮುತ್ತ ಹಳ್ಳಿಯವ್ರಿಗೆಲ್ಲ ಗೊತ್ತಾಗಿ, ಆಮೇಲೆ ಅದಕ್ಕೆ ಸ್ವಲ್ಪ ಗುಡಿ ಕಟ್ಟಿ ದೊಡ್ಡದಾಗಿ ದೇವಸ್ಥಾನ ಮಾಡಿ ಆಮೇಲೆ ಅದು ತುಂಬ ಇಂಪ್ರೂವ್ ಆಗಿರೋದು. ಇವಾಗ ಒಂದು 8-10 ವರ್ಷದಿಂದ ತುಂಬ ಜನಗಳಿಗೆ ಜಾಸ್ತಿ ಗೊತ್ತಾಗಿ ಅದು ಯೂಟ್ಯೂಬ್ ಚಾನಲೆಲ್ಲ ತುಂಬ ಜನ ಮಾಡಿ ತೋರಿಸಿದ್ಮೇಲೆ ತುಂಬ ಜಾಸ್ತಿ ಜನ ಹೋಗೋಕ್ಕೆ ಶುರುವಾಗಿದೆ. ಆದರೆ ಇದೇನು ನೆನ್ನೆ ಮೊನ್ನೆದಲ್ಲ, ತುಂಬ ವರ್ಷದ ಹಿಂದೆ ದೇವಸ್ಥಾನ. ಅಷ್ಟು ಶಕ್ತಿ ಇರೋದಕ್ಕೆ ಅಮ್ಮನವರು ಎಲ್ಲರನ್ನೂ ಕರೆಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇರೋದು. ಮತ್ತು ಅಲ್ಲಿ ಒಂದು ಬಸವಣ್ಣನೂ ಕೂಡ ಇದೆ ಅದರ ಎದುರುಗಡೆನೇ. ಅಲ್ಲೂ ಹೋಗ್ಬಿಟ್ಟು ನೀವು ಅದನ್ನು ನೋಡಿ ನಮಸ್ಕಾರ ಮಾಡ್ಕೊಂಬರ್ಬೋದು. ನಾವು ಹೋಗಿದ್ವಿ, ಎಲ್ಲ ನೋಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಮತ್ತು ಅಲ್ಲಿ ಎಲ್ಲ ಥರ ಬಸ್ ಫೆಸಿಲಿಟೀಸು ಇದೆ. ನೀವು ಹೆಂಗೆ ಬೇಕಾದರೂ ಹೋಗ್ಬೋದು, ನೀವು ಓನ್ ವೆಹಿಕಲ್ ಹೋಗ್ಬೋದು. ಎಷ್ಟು ದೂರದಿಂದ ಬರ್ತೀವಿ ಅಂತಂದ್ರೂ KSRTC ಬಸ್ ಫೆಸಿಲಿಟೀಸ್ ತುಂಬ ಇದೆ, ಆರಾಮಾಗಿ ಹೋಗಿ ಬರ್ಬೋದು. ಮತ್ತು ಅಲ್ಲಿ 24 hours ಕೂಡ ಅನ್ನದಾನ ಇರುತ್ತೆ. ಯಾರು ಬೇಕಾದರೂ ಹೋಗ್ಬೋದು, ಯಾವುದೇ ಜಾತಿ ಮತ ಭೇದ ಯಾವುದೂ ಇಲ್ಲ. ಎಲ್ಲರೂ ಕೂಡ ಹೋಗ್ಬಿಟ್ಟು ಅಮ್ಮನವ್ರನ್ನ ದರ್ಶನ ಮಾಡ್ಕೋಬೋದು. ಊಟನೂ ಅಷ್ಟೇ, ಅನ್ನದಾನ ಆಗ್ತಾನೇ ಇರುತ್ತೆ 24 ಗಂಟೆ. ನೀವು ಯಾವಾಗಾದರೂ ಹೋಗ್ಬೋದು, ಕ್ಲೋಸ್ ಆಗೋದಿಲ್ಲ. ಹೋಗಿ ಊಟನ ಮಾಡಿಕೊಂಡು ಬರ್ಬೋದು ಆರಾಮಾಗಿ. ಮತ್ತು ಅಲ್ಲಿ ಕಾಯಿ ಸಂಕಲ್ಪನೂ ಅಷ್ಟೇ, ನಾವು ನಂಬಿಕೆ ಇರಬೇಕು. ಕಟ್ಟೋದ್ರಿಂದ ನಮ್ಗೆ ಒಳ್ಳೆಯದಾಗುತ್ತೆ ಅಂದ್ಕೊಂಡು ಮನಸ್ಸಲ್ಲಿ ನಂಬಿಕೆ ಮತ್ತು ದೇವ್ರನ್ನ ಭಕ್ತಿಯಿಂದ ಬೇಡಿಕೊಂಡು ಮಾಡಿದ್ರೆ ಎಲ್ಲ ಕೂಡ ಹಾಗೇ ಆಗುತ್ತೆ. ಬರೀ ನೀವು ಕಾಯಿ ಕಟ್ಬಿಟ್ಟು ಬರೋದ್ರಿಂದನೇ ಅಲ್ಲ, ಬೇಕಂದರೆ ನೀವು ಅಲ್ಲಿ ಉಪ್ಪಿನ ದೀಪ ಕೂಡ ಹಚ್ಬಿಟ್ಟು ಬರ್ಬೋದು. ತಾಯಿಗೆ ಸಂಕಲ್ಪ ಮಾಡಿಕೊಂಡು ಇಷ್ಟು ವಾರ ಹಚ್ತೀವಿ, 5 ವಾರ, 9 ವಾರ ಆ ಥರ, ಅಥವಾ 3 ವಾರ, ಹೀಗೆ 3, 5, 7 ಈ ಥರ ಬೆಸ ಸಂಖ್ಯೆಯಲ್ಲಿ ನಾವು ಹಚ್ತೀವಿ ಅಂತ ಹರಕೆ ಮಾಡಿಕೊಂಡು ಬಂದು ನೀವು ಉಪ್ಪಿನ ದೀಪ ಕೂಡ ಹಚ್ಬೋದು. ಅಲ್ಲೇ ಅದಕ್ಕೆಲ್ಲ ಫೆಸಿಲಿಟೀಸ್ ಇರುತ್ತೆ. ನೀವು ಆರತಿನ ಅಲ್ಲಿ ಯಾರೂ ಬೆಳಗಲ್ಲ, ನಾವೇ ಮಾಡ್ಕೊಂಡೋಗಿರಬೇಕು. ಮಾಡ್ಕೊಂಡೋಗಿ ಅದನ್ನು ದೀಪನ ಬೆಳಗಿ ಅಲ್ಲೇ ದೇವ್ರ ಮುಂದೆಯೇ ಹಾಕ್ಬೋದು. ಅಲ್ಲೇ ಎಲ್ಲ ಜಾಗ ಮಾಡಿದ್ದಾರೆ ಹಾಕೋದಕ್ಕೆ ಎಲ್ಲ. ನೀವು ಹೋದರೆ ನಿಮಗೆ ಗೊತ್ತಾಗುತ್ತೆ. ಯಾರಾದರೂ ಫಸ್ಟ್ ಟೈಮ್ ಹೋಗ್ತಾಯಿದ್ರೆ, ಹೋಗಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಹೋಗಿ. ನಿಮ್ದು ಏನೇ ಕಷ್ಟ ಇದ್ದರೂ ಕೂಡ ಅಮ್ಮನವರು ಪರಿಹಾರ ಮಾಡೇ ಮಾಡ್ತಾರೆ. ಅಷ್ಟು ಪವರ್ ಇರೋದಕ್ಕೇ ಲಕ್ಷಾಂತರ ಜನ ದಿನನಿತ್ಯ ಹೋಗ್ತಾನೆ ಇರೋದು. ನೀವು ಶುಕ್ರವಾರ, ಮಂಗಳವಾರ,
ಮತ್ತು ಭಾನುವಾರ ತುಂಬ ಜಾಸ್ತಿ ಜನ ಇರ್ತಾರೆ. ಶುಕ್ರವಾರ ಮಂಗಳವಾರ ಅಂತೂ ತುಂಬ ಜನ ಇರ್ತಾರೆ. ಯಾಕಂದರೆ ಅಮ್ಮನವ್ರಿಗೆ ಅಂದರೆ ಶುಕ್ರವಾರ ಮಂಗಳವಾರನೇ ಅಲ್ವಾ ತುಂಬ ಎಲ್ಲ ಜನ ಅಮ್ಮನವ್ರನ್ನ ಪೂಜೆ ಮಾಡೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಹಾಗೆ ಅಲ್ಲಿ ನೀವು ಬೇಕಂದರೆ ದೇವಿಗೆ ಕುಂಕುಮಾರ್ಚನೆ ಕೂಡ ಮಾಡಿಸ್ಬೋದು. ನಿಮ್ಮ ಮನೆಯವ್ರ ಹೆಸರೆಲ್ಲ ಹೇಳಿ ಕುಂಕುಮಾರ್ಚನೆ ಮಾಡ್ತಾರೆ. ಅದನ್ನು ಕೂಡ ಮಾಡಿಸಿ ಅದನ್ನು ತೊಗೊಬಂದು ದಿನ ನೀವು ಮನೆಯಲ್ಲಿ ಎಲ್ಲರೂ ಹಚ್ಕೋಬೋದು. ತುಂಬ ಒಳ್ಳೆಯದಾಗುತ್ತೆ ಅದರಿಂದನೂ ಕೂಡ. ಮತ್ತು ನೀವು ಅನ್ನದಾನಕ್ಕೂ ಅಷ್ಟೇ, ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ನಾವು ಊಟ ಮಾಡ್ಕೊಂಬಂದಮೇಲೆ ಸ್ವಲ್ಪನಾದರೂ ನಾವು ಅನ್ನದಾನಕ್ಕೆ ದುಡ್ಡು ಕೊಟ್ಬಿಟ್ಟು ಬರಬೇಕು. ಅದರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಇನ್ನೊಬ್ರದ್ದು ಊಟನ ನಾವು ತಿಂದಿರ್ತೀವಿ. ನಾವು ದಾನ ಮಾಡೋದ್ರಿಂದ ಇನ್ನೊಬ್ಬರ ಊಟನ ತಿಂತಾರೆ. ಆದ್ದರಿಂದ ಎಲ್ಲೇ ಯಾವುದೇ ಕ್ಷೇತ್ರದಲ್ಲಿ ಅನ್ನ ಸಂತರ್ಪಣೆ ಆಯ್ತಾಯಿದ್ರೂ ಕೂಡ ಹಾಗೆ ಬರಬೇಡಿ. 1000 ರೂಪಾಯಿ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ 100 ರೂಪಾಯಿ ಆದರೂ ಕೊಟ್ಬಿಟ್ಟು ಬನ್ನಿ. ಎಲ್ಲರಿಗೂ ತುಂಬ ಒಳ್ಳೆಯದಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.